ಹಂಗೆ ಆಗ್ಬೇಕು, ಅಲ್ಲಿ ಉರಿಬೇಕು, ನಾನು ನಗಬೇಕು, ನೀನೊಳಬೇಕು. ಚಾಟ್ ಮಸಾಲ ಹಾಕ್ತಾರ, ಅದೆಲ್ಲ ಪಾನಿಪುರಿಗೆಲ್ಲ ಹಾಕೋದು. ಯಾವಾಗ ಮಾಡೋದೆಲ್ಲ ಡಮ್ಮಿ ಆಗಿದೆ, ಚೆನ್ನಾಗೇ ಇಲ್ಲ. ಇದು ಬೆಳ್ಳುಳ್ಳಿ ಇದ್ರೆ ಚೆನ್ನಾಗಿ ಇವಳು ಹಾಕ್ತಾಳೆಲ್ಲ ಗೊತ್ತಿಲ್ಲ. ನೀನು ಹಾಕಲ್ಲ ಬೆಳ್ಳುಳ್ಳಿನೇ ತಾಂಡಿಲ್ಲ ಇವಳು. ನೋಡಿ ಇವಳು ಎಂತ ಡಬ್ಬ ಕುಕ್ಕು, ನಾನೇ ಸೂಪರ್ ಕುಕ್ಕು. ಹಾಂ ಫ್ರೆಂಡ್ಸ್ ನೋಡಿ, ಇಲ್ಲಿ ಕಟ್ಲೆಟ್ ರೆಡಿ ಆಯಿತು. ನೋಡಿ ಇನ್ನೂ ಸ್ವಲ್ಪ ಸಣ್ಣ ಆಗಲಿ, ಉಡಿ ಇದು ಉಡಿ ತಂದಿದ್ದು. ಇವುಗಳನ್ನ ಸಪ್ರೇಟ್ ಮಾಡಿಬಿಟ್ಟು ಬೇರೆ ಡಿಶ್ ಮಾಡೋಣ ಅಂತ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ. ಫ್ರೆಂಡ್ಸ್, ಇವತ್ತು ನಾನು ಕೂಕು ಹೊರಗಡೆ ಎಲ್ಲ ಹೊರಟಿದ್ದೀವಿ. ಬಟ್ ಅದೆಲ್ಲ ಏನು ಕ್ಯಾಪ್ಚರ್ ಮಾಡಲ್ಲ, ಆದರೆ ಕ್ಯಾಪ್ಚರ್ ಮಾಡ್ತೀನಿ, ಇಲ್ಲದಿದ್ರಿಲ್ಲ. ಬಟ್ ಆದರೆ ಇವತ್ತು ನಿಮಗೆ ಒಂದು ರೆಸಿಪಿ ಮಾಡ್ತೀವಿ ಅಂತ ನೆನ್ನೆ ಹೇಳಿದ್ದೆ ಅಲ್ವಾ ನಾನು. ನೋಡಿ ಇಲ್ಲಿ ಮಳೆ ಬರ್ತಾ ಇದೆ. ಅಪ್ಪ ಇಲ್ಲೊಂದು ಎಂಥ ಮಳೆ ಅಂದರೆ ಮಳೆ, ವಿಪರೀತ ಮಳೆ, ಮಳೆ ಗಾಳಿ. ನಾನಂತೂ ಶುಟ್ರ್ ಗಿಟ್ರ್ ತಂದಿಲ್ಲ. ಎಂಥ ಚಳಿ ಆಗ್ತಿದೆ ಅಂದರೆ ಹೇಳೋಕ್ಕಾಗಲ್ಲ. ಸದ್ಯ ಚಳಿ ನೋಡಿ. ಇವತ್ತಿನ ಔಟ್ಫಿಟ್ ಹೀಗಿದೆ. ನಿನ್ನೆ ನಾನು ಹೇಳಿದ್ನಲ್ವಾ, ಒಂದು ಕೂಕು ನಾವು ಏನೊಂದು ರೆಸಿಪಿ ಮಾಡ್ತೀವಿ, ಇಬ್ಬರು ಕೂಡ ರೆಸಿಪಿ ಮಾಡ್ತೀವಿ. ಅದರಲ್ಲಿ ಟೇಸ್ಟು ಅವ್ರು ದೊಡ್ಡಮ್ಮ ಹೇಳಬೇಕು ಯಾರು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಇವಾಗ ನಾವು ಮಂಡಕ್ಕಿ ನಾನಂತರ ಮಂಡಕ್ಕಿ ಮಾಡ್ತೀನಿ. ಅವಳು ಕೂಡ ಒಂದು ಥರದ ಮಂಡಕ್ಕಿ ಮಾಡ್ತಾಳೆ. ಅದೆರಡರಲ್ಲಿ ಕಣ್ಣು ಮುಚ್ಕೊಂತಿದ್ದು ಇದು ಯಾರು ಚೆನ್ನಾಗಿದೆ ಅಂತ. ಇದು ಪ್ಲೇಟ್ ಚೆನ್ನಾಗಿದೆ ಅಂದರೆ ಅದು ಗೊತ್ತಾಗುತ್ತಲ್ವ ನಿಮಗೆ. ಅಲ್ಲಿ ನಾನು ಮಾಡಿದ್ದು ಅವಳು ಮಾಡಿರೋದು. ದೊಡ್ಡಮ್ಮ ಕಣ್ಣು ಮುಚ್ಕೊಂಡು ಇದಿದೆ ಅಂತ ಯಾರ್ದು ಅಂತ ಪ್ಲೇಟ್ ಗೊತ್ತಾಗಲ್ಲ. ಬಟ್ ಆದರೆ ಅವರು ತಿಂದಾಗ ಯಾರು ಚೆನ್ನಾಗಿದೆ ಅಂತ ಹೇಳಿದರೆ ಅವಾಗ ಅವರು ಹೇಳೋಂಥದ್ದು ಯಾರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದು ಗುಡ್ ಅಂತೇಳಿ. ಆ ಥರ ಒಂದು ಚಾಲೆಂಜಿಂಗ್ ವೀಡಿಯೋ ಮಾಡೋಣ ಅಂತ ಇದೆ. ಫಸ್ಟ್ ಟೈಮ್ ಅದನ್ನು ಮಾಡ್ತಿರೋಂಥದ್ದು. ಅದಕ್ಕೆ ಮಾಡೋಣ ಅಂತ ರೆಡಿ. ಇವತ್ತಿನ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡಿರೋದು. ಇವತ್ತಿನ ಬ್ಲಾಗಲ್ಲಿ ಇವತ್ತು ಕೂಕು ನಾನು ಇಬ್ಬರು ರೆಸಿಪಿ ಮಾಡ್ತಾಯಿದ್ದೀವಿ, ಸ್ನ್ಯಾಕ್ಸ್ ರೆಸಿಪಿ. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇವತ್ತು. ನೋಡೋಣ ಬನ್ನಿ. ಇವತ್ತು ಕೂಕು ನಾನು ಯಾವ ರೆಸಿಪಿ ಮಾಡ್ತೀವಿ, ಏನು ಮಾಡ್ತೀವಿ, ಹೇಗೆ ಮಾಡ್ತೀವಿ, ಅದು ಟೇಸ್ಟ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀವಿ. ನೀವು ಕೂಡ ಕಮೆಂಟಲ್ಲಿ ತಿಳಿಸ್ಬೋದು. ನೋಡೋರು ಕೂಡ ಕೆಲವರಿಗೆ ಟೇಸ್ಟ್ ಗೊತ್ತಾಗ್ಬೋದು, ಇದು ತುಂಬ ಚೆನ್ನಾಗಿರುತ್ತೆ, ಈ ಒಂದು ರೆಸಿಪಿ ಚೆನ್ನಾಗಿರುತ್ತೆ ಅಂತೇಳಿ. ನೀವು ಕೂಡ ಕಮೆಂಟಲ್ಲಿ ತಿಳಿಸ್ಬೋದು. ಟೇಸ್ಟ್ ಮಾಡ್ದೇನೂ ಕೂಡ ನೋಡಿ ಹೇಳ್ಬೋದು ಯಾವುದು ರೆಸಿಪಿ ಚೆನ್ನಾಗಿರುತ್ತೆ ಅಂತೇಳಿ. ಅದು ಗೊತ್ತಿರುತ್ತಲ್ಲ, ಒಂದು ರೆಸಿಪಿ ಹೀಗಿರುತ್ತೆ. ಇವು ಪಾನಿಪುರಿಗೂ ಅಥವಾ ಬರೀ ಮಂಡಕ್ಕಿ ಮಿರ್ಚಿ ಇರುತ್ತಲ್ಲ, ಅದಕ್ಕೂ ನೀವು ಯಾವ್ದು ಚೆನ್ನಾಗಿರುತ್ತೆ ಎರಡರಲ್ಲಿ ಟೇಸ್ಟು ಅಂತ ಹೇಳಿದರೆ ನೀವು ಹೇಳಲ್ವ ಪಾನಿಪುರಿನೇ ಚೆನ್ನಾಗಿರುತ್ತೆ, ಮಂಡಕ್ಕಿ ಒಗ್ಗರಣೆ ಅದಕ್ಕಿಂತ ಪಾನಿಪುರಿನೇ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದಲ್ವ. ಆ ಥರನೇ ಹೇಳಬಹುದು. ನಿಮಗೂ ಕೂಡ ಆಪ್ಷನ್ ಇದೆ. ಹಾಗೆ ಹೇಗೋಗುತ್ತೆ ನೋಡೋಣ. ಹಾಗೆ ರೆಸಿಪಿನೂ ಕೂಡ ಹೇಗೆ ಮಾಡ್ತೀವಿ ಅಂತಲೂ ಕೂಡ ನೋಡೋಣ ಅಂತ ಹೇಳ್ತೀವಿ. ನಾವು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ವಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಒನ್ಸ್ ಅಗೈನ್. ಚೆನ್ನಾಗಿದೆಯಾ ನಾವು ಫಿಟ್? ಹೊಸಪ್ಪ ಬನ್ನಿ. ಅಯ್ಯೋ ಫ್ರೆಂಡ್ಸ್, ನಾವು ಇವಾಗ ರೆಸಿಪಿ ಮಾಡೋಣ ಅಂದರೆ ಕರೆಂಟ್ ಹೋಗ್ಬಿಡೈತೆ ನೋಡಿ. ನಮ್ಮ ಕೋಕೋನಾಯಿ ಪದ ಕೊಡ್ತೈತೆ, ಯಾತ ಹೊಂಚ್ಕೊಂತ ಐತೆ. ಫಸ್ಟ್ ಮಂಡಕ್ಕಿ ಎಷ್ಟಿದೆ ನೋಡ್ಕೊಂಡಿದ್ದು ನೋಡೋದು. ಕರೆಂಟ್ ಇಲ್ಲ, ಅದಕ್ಕೋಸ್ಕರ ನಿಮ್ಗೆ ಈ ಥರ ಕಾಣ್ತಾ ಇದೆ. ಓಕೆನಾ? ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಕರೆಂಟ್ ಬಂದ ತಕ್ಷಣ ಚೆನ್ನಾಗಿ ಕಾಣುತ್ತೆ. ಎಷ್ಟು ಈರುಳ್ಳಿ ಅಂತ ಕಾಣುತ್ತೆ. ಫ್ರೆಂಡ್ಸ್, ಇವಾಗ ಇದು ನಾನು ಹುರ್ಗಡ್ಲೆ ತಗೊಂಡಿದ್ದೀನಿ. ನಾನು ಇದು ಹುರ್ಗಡ್ಲೆ ಮಿಕ್ಸಿಗೆ ಹಾಕ್ಕೋಬೇಕು. ಕೂಕುನ ಏನೋ ತಗೊಂಡಿದ್ದೆ ಹೇಳ್ತಾ ಇಲ್ಲ, ಗೊತ್ತಾಗುತ್ತೆ ಅಂತ. ಫ್ರೆಂಡ್ಸ್ ನೋಡಿ, ಮಂಡಕ್ಕಿಯಲ್ಲಿ ಖಾರ ಮಿಕ್ಸ್ ಆಗಿಬಿಟ್ಟಿದೆ. ಖಾರ ಮಂಡಕ್ಕಿ ತಿನ್ನಬೇಕು ಅಂತ ತಂದಿದ್ದು. ಇವುಗಳನ್ನ ಸಪ್ರೇಟ್ ಮಾಡಿಬಿಟ್ಟು ಬೇರೆ ಡಿಶ್ ಮಾಡೋಣ ಅಂತ. ಸೇಮ್ ಟು ಸೇಮ್ ಇದ್ದಂಗೆ ಏನು ಯಾವಾಗ ತಿಂತಾನೆ ಇದ್ದೀವಿ ಖಾರ ಮಂಡಕ್ಕಿ ಅಲ್ವಾ. ಸಪ್ರೇಟ್ ಮಾಡ್ಕೊಂಬಲ್ಲ ಫಸ್ಟು, ಆಮೇಲೆ ಮಾಡ. ಫ್ರೆಂಡ್ಸ್, ಇವಾಗ ಕರೆಂಟ್ ಬಂತು. ಇವಾಗ ನಾನು ಸ್ವಲ್ಪ ಹುರ್ಗಡ್ಲೆ ಹಾಕ್ಕೊತಾ ಇದ್ದೆ. ಹುರ್ಗಡ್ಲೆ ಉರಿಬೇಕಾ? ಉರಿಯೋದೇನಿಲ್ಲ, ಹಂಗೆ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಸಾಕಿಷ್ಟು ಬೇಯ್ತಾ. ಮಿಕ್ಸಿಗೆ ಹಾಕ್ತಾ ಇದ್ದೀನಿ ನೋಡಿ. ಇಲ್ಲ ಹೊರಡು ನಿಂತ್ಬಿಟ್ಟು ಕಾಣ್ತಾ ಇಲ್ಲ ನೋಡಿ. ಇನ್ನೂ ಸ್ವಲ್ಪ ಸಣ್ಣ ಆಗಲಿ, ಉಡಿ ಇದು ಉಡಿ. ಯಾವುದೋ ಒಂದು ಇಬ್ಬರು ಒಂದು ರೆಸಿಪಿ ಮಾಡ್ಕೊಡ್ತೀವಿ, ನೀವು ಟೇಸ್ಟ್ ನೋಡ್ರಿ ಆಯ್ತಾ? ಬರ್ತೇನೆ. ಹಾಂ ಫ್ರೆಂಡ್ಸ್ ನೋಡಿ, ಇಲ್ಲಿ ಕಟ್ಲೆಟ್ ರೆಡಿ ಆಯಿತು. ಕುಕ್ಕರ್ನೇ ರೆಡಿ ಮಾಡಿದ್ಯಾ? ಈರುಳ್ಳಿ ಎಷ್ಟು ನಾನು ಕಟ್ಲೆಟ್ ರೆಡಿ. ನಾನು ಸಿಂಪಲ್ ರೆಸಿಪಿ ಅಂದರೆ
ಫಟಾಫಟ್ ಅಂತ ಆಗ್ಬಿಡುತ್ತೆ. ಫ್ರೆಂಡ್ಸ್ ಇವಾಗ ನೋಡಿ ನಾನು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಕೆಲವ್ರು ಹಾಕ್ತಾರೆ, ಕೆಲವ್ರು ಹಾಕಲ್ಲ. ನಾನು ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಜಜ್ಕೊತೀನಿ. ಇದು ಬೆಳ್ಳುಳ್ಳಿ ಇದ್ರೆ ಚೆನ್ನಾಗಿ ಇವಳು ಹಾಕ್ತಾಳೆಲ್ಲ ಗೊತ್ತಿಲ್ಲ. ನೀನು ಹಾಕಲ್ಲ ಬೆಳ್ಳುಳ್ಳಿ? ಬೆಳ್ಳುಳ್ಳಿನೇ ತಾಂಡಿಲ್ಲ ಇವಳು. ನೋಡಿ ಇವಳು ಎಂತ ಡಬ್ಬ ಕುಕ್ಕು, ನಾನೇ ಸೂಪರ್ ಕುಕ್ಕು. ತಗೋ ಬೇಕಿದ್ರೆ ಹಾಕೋ, ಸುಮ್ಮನೆ ಹಾಕಿಟ್ಟೆ ವೇಸ್ಟ್ ಮಾಡ್ಕೊಬೇಡ. ಹಾಗೆ ಇಷ್ಟು ಮೆಣಸಿಕಾಯಿ ಏನ ಅಷ್ಟೇ ಕರೆಕ್ಟಾಗಿ ಅರ್ಧ. ಬೆಳ್ಳುಳ್ಳಿ ಜಸ್ತಾ ಇರೋದು ಬೆಳ್ಳುಳ್ಳಿ. ನಂದಂತೂ ಬೆಳ್ಳುಳ್ಳಿ ರೆಡಿ ಆಯಿತು. ಬೇಗ ಬೇಗ ಫಟಾಫಟ. ಫ್ರೆಂಡ್ಸ್ ಇವಾಗ ಖಾರ ಎಲ್ಲ ಮಿಕ್ಸ್ ಆಗಿತ್ತಲ್ಲ, ಅದಕ್ಕೆ ನಾನು ಸಪ್ರೇಟ್ ಮಾಡ್ಕೊಂಬಂದೆ. ಕುಕ್ಕು ಮಾಡೋದು ಮೋಸ್ಟ್ಲಿ ಎಲ್ರಿಗೂ ಇಷ್ಟ ಆಗೋಂಥದ್ದು ಇರ್ಬೋದು, ಐ ಥಿಂಕ್. ಅದಕ್ಕೋಸ್ಕರ ಜಾಸ್ತಿ ಮಂಡಕ್ಕಿ ತೆಗೆದಿದ್ದೀನಿ. ನಾನು ಮಾಡೋದು ಕೂಡ ತುಂಬ ಇಷ್ಟ ಆಗುತ್ತೆ. ಈ ಕಡೆ ಸೈಡು ಎಲ್ಲರೂ ಕೂಡ ತಿಂತಾರೆ. ಬಟ್ ನಾನು ಇಷ್ಟ ತೊಗೊಂಡಿದ್ದೀನಿ, ಹೆಂಗೋ ಏನೋ ಗೊತ್ತಿಲ್ಲ. ಬಿಕಾಸ್ ನೀವು ನೋಡಿ ಸ್ವಲ್ಪ ಸ್ಪೆಷಲ್ ಇರುತ್ತೆ ನಂದು. ಒಂದು 3-4 ಇಂಗ್ರೀಡಿಯೆಂಟ್ಸ್ ಅಷ್ಟೇ ಉಪ್ಪು ಸೇರಿ. ಆದರೆ ನಮ್ಮ ಕುಕ್ಕು ಮಾಡೋದು ಒಂದು 101 ನಮೂನೆ ಆಗ್ತಾಳೆ. ಹಾಗಾಗಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಇವಳಿಗೆ, ಕಮ್ಮಿ ಕ್ವಾಂಟಿಟಿ ನನಗೆ. ಇಷ್ಟಗಳಿಂದ ಇಷ್ಟು ನನಗೆ. ಬನ್ನಿ ಫಟಾಫಟ್ ಅಂತ ಮಾಡುವ. ಎರ್ದಾ ಸ್ವಲ್ಪ ಸ್ಪೆಷಲ್ ಆಗಿ ಕಡಲೆ ಬೀಜ ಹಾಕ್ಬೋದು, ಹಾಕ್ಲೋ ಬೇಡ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನೀವೇ ಹೇಳಿ ಲಾಸ್ಟಿಗೆ ಕಮೆಂಟಲ್ಲಿ. ನಾನು ಮಾಡೋಂಥ ರೆಸಿಪಿಗೆ ಯಾರು ಕಡಲೆ ಬೀಜ ಹಾಕಲ್ಲ. ಅದು ಹಾಗೆ ಸಿಂಪಲ್ ಆಗಿರುತ್ತೆ. ಬಟ್ ಹಂಗೆ ನನಗೆ ಕಡಲೆ ಬೀಜ ಅಂದರೆ ತುಂಬ ಫೇವ್ರೇಟ್. ಅದಕ್ಕೋಸ್ಕರ ಹಾಕ್ತೀನಿ ಅಷ್ಟೇ. ನನ್ನ ಒಂದು ಪ್ಲೇಟಿಗೆ ಇದನ್ನೆಲ್ಲ ಮುರಿದಿಟ್ಕೊಂಡ್ಬಿಡ್ತೀನಿ. ಒಣಮೆಣ್ಸಿನ್ಕಾಯಿ ಆಯಿತಾ? ಜಾಸ್ತಿ ಖಾರ ತಿನ್ನಲ್ಲ ಫ್ರೆಂಡ್ಸ್. ಇದು ಒಣಮೆಣ್ಸಿನ್ಕಾಯಿನೂ ಕೂಡ ಯಾರು ಹಾಕಲ್ಲ. ನಿನ್ನದು ಹಾಕ್ತಾರ? ನಾನು ಹಾಕಲ್ಲಪ್ಪ. ಸಾಕಿಷ್ಟು, ಇಷ್ಟು ಸಾಕು. ಜಾಸ್ತಿ ಖಾರ ಆದರೆ ತಿನ್ನೋದಿಲ್ಲ ಇವರು, ಹಂಗಾಗ್ಬಿಟ್ಟು ಸ್ವಲ್ಪ ಖಾರ ತಗೊಂಡಿದ್ದೀನಿ. ಹಾಗೆ ಇದಂದ್ರೆ ಬೆಳ್ಳುಳ್ಳಿ ನೋಡಿ, ಬೆಳ್ಳುಳ್ಳಿ ಕೂಡ ಜೋಡಿಸ್ಕೊಂಡ್ಬಿಟ್ಟೆ. ಅಣ್ಣ ಬೇಗ ಬಾಯಿ. ಕಡಲೆ ಬೀಜ ಬೇಕು. ನಾನು ಬೇಡ ಅನ್ಕೊಂಡಿದ್ದೆ, ಕಡಲೆ ಬೀಜ ಹಾಕ್ತೀನಿ ಅದಕ್ಕೆ. ಅದು ಇದಲ್ಲ 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 ಇದ್ರಾಗ ಇಲ್ಲ. ಏನು ಮಾಡ್ಕೊಟ್ಬಿಡೋಣ. ಮಿರ್ಚಿ ಒಂದು ಮಿಸ್ ಆಗಿದೆ. ಮಿರ್ಚಿ ಇಲ್ಲ, ಬರೀ ಸ್ನ್ಯಾಕ್ಸ್ ಹಾಕೋದು. ನಾವು ಮಿಕ್ಸ್ ಮಾಡ್ವಿ. ನೀವು ಕೊಟ್ರಿ ನಾವು ತಗೊಂಡು ಮಾರ್ಕ್ಸ್. ಎಂಚ್ಕಾಯಿ ಅವ್ರಿಗೆ ಏನು ಮಾಡೋದು, ಡ್ಯಾನ್ಸ್ ಮಾಡೋದು ಎಂಚ್ಕಾಯಿ ಅವರು. ಎಂಚಲ್ಲ ಇದು ಬಾಣಲಿ, ಬಟ್ ಎಂಚ್ ಥರ ಇದೆ ನೋಡಿ. ಅದಕ್ಕೆ ಹಂಗಂದ್ರೆ ಎಂಚ್ ಥರ ಇದೆ ನೋಡಿ. ಎಣ್ಣೆ ಹಾಕುವ. ಚಾಟ್ ಮಸಾಲ ಬದನೆಕಾಯಿ ಇದೆ. ಇದಕ್ಕೆ ಚಾಟ್ ಮಸಾಲ ಬೇಕಂತೆ. ಚಾಟ್ ಮಸಾಲ ಹಾಕ್ತಾರ? ಅದೆಲ್ಲ ಪಾನಿಪುರಿಗೆಲ್ಲ ಹಾಕೋದು. ಯಾವಾಗ ಮಾಡೋದೆಲ್ಲ ಡಮ್ಮಿ ಆಗಿದೆ, ಚೆನ್ನಾಗೇ ಇಲ್ಲ. ಚಾಟ್ ಮಾಡೋದು ಮಾತ್ರ ತುಂಬ ಸೂಪರ್ ಆಗಿದೆ. ಈರುಳ್ಳಿ ಅಷ್ಟು ಚಿಂಪೋಸ್ಕರ ಕೊಡ್ತಾಳೆ. ಎಣ್ಣೆ ಕಾಯ್ದು ಕರಿಬೇವು ಬೇಕು. ಕರಿಬೇವು ಇದೆ. ನಿಮ್ಗೆ ಬೇಕಾ ಕರಿಬೇವು? ಕರಿಬೇವು ಹಾಕ್ತಾರೆ. ಅಯ್ಯಯ್ಯೋ, ಇವಳು ರೆಸಿಪಿ ಕರಿಬೇವು ಹಾಕಲ್ಲ ಫ್ರೆಂಡ್ಸ್. ನಾನು ಕರಿಬೇವು ಹಾಕ್ತೀನಪ್ಪ. ಎಂಥ ರೆಸಿಪಿ ಫ್ರೆಂಡ್ಸ್? ಖಾರ ಮಾಡೋಕ್ಕೆ ಕರಿಬೇವು ಹಾಕ್ತೀರ ಅಂಥದ್ದು? ಚೀ ಚಿ 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 ತೊಟ್ಟಕಣ ನೀನು. ಕರಿಬೇವು ತಗೊಂಡು ಕರಿಬೇವೆಲ್ಲ ವಾಶ್ ಮಾಡಿ ನೋಡಿ, ವಾಶ್ ಮಾಡಿ ಹಾಕೋದು. ಕರಿಬೇವು ತಿಂದರೆ ಹೆಲ್ದಿಗೆ ಎಷ್ಟು ಒಳ್ಳೇದು ಗೊತ್ತಾ? ಹೇರ್ಗೂ ಒಳ್ಳೇದು ಗೊತ್ತಾ? ಹೇರ್ ಗ್ರೋತ್ ಆಗುತ್ತೆ ಗೊತ್ತಾ ಫ್ರೆಂಡ್ಸ್? ಫಸ್ಟೇ ನಾನು ಕಡಲೆ ಬೀಜ ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್ ಇವಳು ಏನು ಮಾಡ್ತಿರೋ ಗೊತ್ತಾ? ತೋರಿಸ್ತೀನಿ ನೋಡಿ. ಟೊಮೊಟೊ ಕಟ್ ಮಾಡ್ತೀನಿ. ಬರೀ ಎಷ್ಟಾದಾಳೆ ಇವಳು, ಭಾರಿ ದೊಡ್ಡದಿದೆ. ಅವ್ರು ಯಾರ್ದು ಹೇಳ್ತಾರೋ ಗೊತ್ತಿಲ್ಲ. ನೋಡೋಣ. ಏನೇನು ಹೆಚ್ಚಿದ್ಯಾ?
ವಾವ್, ಸಣ್ಣಗೆ ಹೆಚ್ಚಿದ್ದಾಳೆ, ಚೆನ್ನಾಗಿ ಹೆಚ್ಚಿದ್ದಾಳೆ. ನಾನು ಹೇಳಿದ್ದಕ್ಕೆ ಅದನ್ನು ಹೇಳ್ಬೇಕು ತಾನೇ ವ್ಯೂವರ್ಸಿಗೆ. ಅದು ಈರುಳ್ಳಿ ಹೆಚ್ಚಿ, ಕೊತ್ತಂಬರಿ ಈರುಳ್ಳಿ ಹೆಚ್ಚಿದ್ದೀನಿ, ಟೊಮೆಟೊ ಹೆಚ್ಚಿದೆ. ಆಮೇಲೆ ಬದನೆಕಾಯಿ ಎಷ್ಟಿಯಾ? ಬದನೆಕಾಯಿ ಹಾಗಲಕಾಯಿ ನೋಡಿ ಫ್ರೆಂಡ್ಸ್, ನೀವು ಮಾತ್ರ ಆಗಬೇಡಿ, ಇವಳು ಹಾಗಲಕಾಯಿ ಹಾಕ್ತಾಳೆ, ಓಕೆನಾ? ನಾನು ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ನೀವು ಮಂಡಕ್ಕಿ ಉಸ್ಲಿಗೆ ಹಾಗಲಕಾಯಿ ಹಾಕಲೇಬೇಡಿ. ನಾನು ಹೇಳ್ತೇನೆ, ನಾನು ಸೂಪರ್ ಕುಕ್ ಅಂತ. ಇವಳು ಡಬ್ಬ ಕುಕ್ಕು, ಇವಾಗ ಮಾಡ್ತಾಳಲ್ಲ ನೋಡಿ. ಕಡಲೆಬೀಜ ಫ್ರೈ ಆಗ್ತಾ ಇದೆ. ಶೀ ಭಾಳ ದಿನ ನಾವು ಶೀ ಅಂದು, ನಾವು ಸಿ ಅನ್ನೋದನ್ನ ಶೀ ಅಂತಿದ್ದು. ಇದು ಒಗ್ಗರಣೆ ಹಾಕದ? ಇಲ್ಲಪ್ಪ. ಓ, ಇವ್ರದ್ದು ಒಗ್ಗರಣೆ ಹಾಕೋದಲ್ಲಿ ಬಂದೆ ಫ್ರೆಂಡ್ಸ್. ಇವಾಗ ನೋಡಿ, ಇವಾಗ ನಾನು ಇಲ್ಲಿ ಈ ಒಂದು ಏನಪ್ಪ ಇದು ಬೆಳ್ಳುಳ್ಳಿ ಹಾಕ್ತೀನಿ, ಹಾಗೆ ಒಟ್ಟಿಗೆ ಹಾಕ್ತೀನಿ ನೋಡಿ. ಉಳ್ದಿನೂ ಅಟ್ರ ಬಟ್ರ ಹಿಂಗೆ ಆಗ್ತಾ ಐತೆ. ಕ್ಯಾರೆಟ್ ತುರಿಕಾಯಿ, ಇಷ್ಟು ಟೊಮೆಟೊ ಹಣ್ಣು ಹೆಚ್ಕೊಂಡವಳೆ, ಎಷ್ಟು ಈರುಳ್ಳಿ, ಕ್ಯಾರೆಟು. ಕ್ಯಾರೆಟ್ ಅಷ್ಟು ಹಾಕ್ತೀಯಾ? ಅಷ್ಟು ಹಾಕ್ತೀನಿ, ಅಷ್ಟಕ್ಕೆ ಚೆನ್ನಾಗಿ. ಯಾಕಪ್ಪ ಘಾಟು ಅಂದರೆ, ಇಲ್ಲಿ ನೋಡಿ ನಂದು ಆಲ್ರೆಡಿ ರೆಡಿ ಆಗಿಬಿಟ್ಟಿದೆ ರೆಸಿಪಿ. ಏನಂದರೆ ಎಲ್ಲ ಮಿಕ್ಸ್ ಮಾಡಿ ಕೊಡಬೇಕಷ್ಟೇ ರಿವ್ಯೂ ನೋಡೋಕ್ಕೆ. ಇವಳ್ದಲ್ಲೂ 101 ಇದೆ ಅಲ್ಲ, ಅದು ಹೆಚ್ಚೋದು ತಗೊಳ್ಳೋದು ಮಿಕ್ಸ್ ಮಾಡೋದು. ಅದು ಚಾಟ್ ಮಸಾಲ ಬೇರೆ ಬೇಕಂದರೆ ಚಾಟ್ ಮಸಾಲ ಇಲ್ಲ, ಖಾಲಿ ಆಗಿಬಿಟ್ಟಿದೆ, ತರಬೇಕಿತ್ತು, ಮರ್ತಿದ್ವಿ. ಕ್ಯಾರೆಟು ತುರಿದಿಟ್ಕೊಂಡೆ, ಟೊಮೊಟೊ ಸಣ್ಣಗೆ ಹೆಚ್ಚಿ, ಈರುಳ್ಳಿ ಸಣ್ಣ ಉದ್ದಕ್ಕೆ ತೆಳ್ಳಗೆ ಹೆಚ್ಚಿದ್ದೀನಿ, ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡಿದ್ದೀನಿ. ಇವನ್ನ ಮಿಕ್ಸ್ ಮಾಡ್ಕೊಡು. ಮತ್ತು ಇಲ್ಲಿ ಇದು ಇವು ಶೇಂಗಾಚ, ಇವನ್ನ ಉದ್ದಿಟ್ಟು ಉಪ್ಪು ಖಾರ ಹಾಕ್ಬಿಟ್ಟು ಉದ್ದಿಟ್ಟು. ನಾನು ಉಪ್ಪು ಹಾಕೋದೇ ಮರ್ತೋಗ್ಬಿಟ್ಟಿದ್ದೀನಿ. ಸ್ವಲ್ಪ ಉಪ್ಪು ಹಾಕುವ. ಮುಂದೇನು ಎಣ್ಣೆ ಹಾಕೋದಿಲ್ವಾ? ಎಣ್ಣೆ ಹಾಕೋದೇನಿಲ್ಲ, ನಾವು ಮಿಕ್ಸ್ ಮಾಡೋದಷ್ಟೇ. ಇದು ಈ ಥರ ಎಣ್ಣೆ ಹಾಕಿ ಇದೆಲ್ಲ ಫ್ರೈ ಮಾಡ್ಕೊಂಡೋದು ನಂದು. ಇದೆಲ್ಲ ಕೂಕು ಮಾಡಿರೋಂಥದ್ದು. ಇದೆಲ್ಲ ಇಷ್ಟು ಮಾಡೋಳೆ, ಅವಳಿಗೆ ಬಾಯಲ್ಲಿ ಇಷ್ಟಪ್ಪ ಗುಳ್ಳಾಗ್ಬಿಟ್ಟಿದೆ, ಇಷ್ಟಪ್ಪ ಇದೀಗಳ ಅಂತೆಲ್ಲ ಒಟ್ಟು ರೆಸಿಪಿ ಮಾಡ್ತಾವಳೆ. ಹಂಗಾಗಿ ನಾನು ಇವಾಗ ಏನು ಮಾಡ್ತಾ ಇದ್ದೀನಿ ಅಂದರೆ, ಇದನ್ನೆಲ್ಲ ಏನು ಹುರ್ಕೊಂಡಿದ್ದೀನಲ್ವ, ಇದಕ್ಕೆ ಹಾಕ್ತಾ ಇದ್ದೀನಿ. ಬೇಡ ಹಂಗೆ ಇದೆಲ್ಲ ಹಾಕ್ಬಿಟ್ಟು ಎಷ್ಟು ಚೆನ್ನಾಗಿ ಕಾಣುತ್ತಲ್ವ, ಇದೊಂಥರ ನೋಡಲಿಕ್ಕೆ ಎಷ್ಟು ಸಖತ್ತಾಗಿದೆ. ಇದಕ್ಕೆ ನಾನು ಯಾವುದೇ ಥರದ ಕಲರ್ ಗಿಲರ್ ಹಾಕ್ತಾ ಇಲ್ಲ. ನೀನು ಹಾಕ್ತೀಯ ಕಲರು? ಇಲ್ಲ, ಅಷ್ಟು ಹಾಕ್ತಾನೆ, ಅಷ್ಟು ಹಾಕಲ್ಲ. ಅದು ನನ್ನ ರೆಸಿಪಿ, ನಾನು ಹೆಂಗೆ ಮಾಡ್ತೀನಿ ಅದು. ಅರ್ಶಿನಕ್ಕಿಂತ ಸಖತ್ತಾಗಿ ಬಂದಿರೋದು. ಅದಕ್ಕೆ ಅವ್ರು ಬೇರೆ ಮಾಡಿದಾರಲ್ಲ, ಅದು ನೋಡಿರೋದು ನಾನು ತಿಂದಿದ್ದೀನಿ. ಧಾರವಾಡ ಸೈಡು ನಮ್ಮ ಅಣ್ಣ ಡ್ಯೂಟಿ ಮಾಡಬೇಕಾದ್ರೆ ಈ ಥರದ್ದು ರೆಸಿಪೀಸ್ಗಳಲ್ಲಿ ಸಿಗೋದು. ಇದು ನೀವೇನು ಖಾರ ಮಂಡಕ್ಕಿ, ಮಿರ್ಚಿ ಮಂಡಕ್ಕಿ ಹೋಟೆಲ್ ಅಥವಾ ತೆಳ್ಳಗಡಿಲಿ ಮಾಡ್ತಾರಲ್ಲ ಅಂತ ಸೈಡು, ಅಲ್ಲಿ ಅವಾಗ ತಿಂದಿದ್ದಂಥ ರೆಸಿಪಿ ಇದು. ಧಾರವಾಡದಲ್ಲಿ. ಇವಾಗ ಬಂದು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಅದಕ್ಕೆಲ್ಲ ಯೆಲ್ಲೋ ಕಲರ್ ಹಾಕಿರಲ್ಲ, ಆ ಸೈಡ್ ಎಲ್ಲ ಯೆಲ್ಲೋ ಕಲರ್ ಹಾಕಿರಲ್ಲ, ಹಂಗೆ ಹಿಂಗೆ ಮಾಡೋದು. ಇವಾಗ ಇದಕ್ಕೆ ಏನಪ್ಪ ಸರ್ವ್ ಮಾಡ್ಬಿಟ್ಟು ಅಂದರೆ ಅದು ಮುರಿದು ಬಿಡ್ಬೇಕು. ಹೆಂಗೆ ಮೇನ್ ಇಂಗ್ರೀಡಿಯೆಂಟ್ಸೇ ಇದು ನಾನು ಮಾಡ್ತಿರೋದು. ನಿಮಗೆ ಸರ್ವ್ ಮಾಡೋಕ್ಕೆ ಇವಾಗ ನಾನು ಈ ಥರ ಮಾಡೋಂಥದ್ದು ಇದು ರೆಸಿಪಿ ಗೊತ್ತಾ, ಕಡಲೆ ಹಿಟ್ಟಿನ ರೆಸಿಪಿ ಅಂತೇಳಿ. ಈಗ ಆಲ್ರೆಡಿ ಇವಳೆಲ್ಲ ಜೋಡಿಸ್ಕೊಂಡಿದ್ದಾಳಲ್ಲ, ಹಂಗಾಗಿ ಹೇಳ್ದೆ, ಇಲ್ಲೊಂದು ಹೇಳ್ತಾ ಇರಲಿಲ್ಲ. ಚೆನ್ನಾಗಿ ಒಂದ್ಸಲ ಮಾಡಿಕೊಟ್ಟಿದ್ದೆ ಅನ್ಸುತ್ತಲ್ಲ, ಅವಾಗ ಸಕ್ಕತ್ತಾಗಿರುತ್ತೆ. ಈ ಥರ ಇದಕ್ಕೆ ಚೆನ್ನಾಗಿ ಎಣ್ಣೆ ಹಾಕಿ ಥರ ಮಾಡ್ತಾರೆ, ಚೆನ್ನಾಗಿರುತ್ತೆ ಅದೊಂಥರ. ಎಷ್ಟು ಸಿಂಪಲ್ ರೆಸಿಪಿ, 4 ರಿಂದ 5 ಐಟಮ್ಸ್ ಅಷ್ಟೇ. ನಂಗೆ ಇಷ್ಟ ಅಂತ ಕಡಲೆ ಬೀಜ ಹಾಕಿದ್ದೀನಿ. ಮೋಸ್ಟ್ಲಿ ಅದು ಕಡಲೆ ಬೀಜನೂ ಇರಲ್ಲ, ಮಿರ್ಚಿ ಇರುತ್ತೆ, ಸಕ್ಕತ್ತಾಗಿರುತ್ತೆ. ಆಯ್ತು ನನ್ನ ರೆಸಿಪಿ ಆಯಿತಾ? ಮತ್ತು ಇವಾಗ ಇದನ್ನು ಹಾಕುವ. ಇಷ್ಟೇ ಫ್ರೆಂಡ್ಸ್ ನನ್ನ ಒಂದು ರೆಸಿಪಿ. ನೀವು ಸ್ವಲ್ಪ ಆಯಿಲ್ ಜಾಸ್ತಿ ಹಾಕಿ ಆಯಿತಾ, ಚೆನ್ನಾಗಿರುತ್ತೆ. ನಾನು ನೋಡಿ ನಂದಿಲ್ಲ ಆಗಿದೆ, 3 ಜನಕ್ಕೆ ಕೊಡೋ ಅಂಥದ್ದು ಇಟ್ಟಿದ್ದೀನಿ. ಇದಿಷ್ಟು ನಂದು. ಇವಾಗ ಇವಳು ಹೇಗೆ ಮಾಡ್ತಾಳೆ ಅಂತ ಅದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ.
ಅದೇ ಏನು ಹೆಚ್ಚಿದ್ದೀನಲ್ಲ ಇವೆಲ್ಲ ಜೋಡಿಸ್ಕೊಂಡ್ರೆ ಅದನ್ನ ಇದಕ್ಕೆ ಹಾಕ್ತೀನಿ. ಅದಕ್ಕೆ ಹಾಕ್ಬಿಟ್ಟು ಎಷ್ಟು ಬೇಗ ಕೊಟ್ಬಿಡ್ಬೇಕು, ಟಮಟೆಣ್ಣ ಹಾಕಿರ್ತಿಲ್ಲ. ಅದಕ್ಕೆ ನಾವು ಫಸ್ಟ್ ನೀವು ಮಿಕ್ಸ್ ಮಾಡೋದು ಇದು. ಯಾಕಂದರೆ ಮತ್ತು ನಾವು ಮಿಕ್ಸಿ ಮಾಡಿಟ್ಬಿಟ್ರೆ ಮೆಟ್ಕಾಗ್ತಿರುತ್ತೆ, ನೀವು ಮಿಕ್ಸ್ ಮಾಡೋದು. ಅದಕ್ಕೆ ಸ್ವಲ್ಪ ಖಾರ ಪುಡಿ, ಖಾರ ಹಾಕ್ತೀವಿ. ಮಾಡಿ ಹಾಕ್ತಾರೆ ಹೂವು. ಮೋಸ್ಟ್ಲಿ ಆಶಿಂದ ಸಿಪ್ಪಿನೇ ಚೆನ್ನಾಗಿರ್ತೇನೆ. ನಿಮ್ದು ಚೆನ್ನಾಗಿದೆ. ಇನ್ನೊಂದು ಥರ ಸಿಗುತ್ತೆ, ನಾನು ಇಬ್ಬರು ಚೆನ್ನಾಗಿ ಕಡಲೆ ಹಿಟ್ಟಿಂದ ನೋಡಬಾರ್ದು, ರಿವ್ಯೂ ಹೇಳ್ಬೇಕು. ಅದು ತಗೊಂಬರ್ತೀವಿ ಕುಚ್ಚೋಗಿ ಎಲ್ಲರೂ. ಇದೇ ಟೈಮ್ ಬರೋಣ. ಹಂಗ ನಂಗೆ ಹಾಕೋಣಕ್ಕೆ ಕೆಳಗಲ್ಲ ಹಂಗೆ ಅಡಗಿಲ್ದೆಲ್ಲ ಮೇಲೆ ಬರ್ತೈತೆ. ಅಡಗಿರ ಮೇಲೆ ಇರೋದೆಲ್ಲ ಕೆಳಗೆ ಹೋಗುತ್ತೆ. ಇನ್ನೂ ಸ್ವಲ್ಪ ಟೇಸ್ಟ್ ಮಾಡೋಣ ಅನ್ಸುತ್ತೆ. ಕೌಟಣ ಚೆನ್ನಾಗಿ ಸರಿ ಮಾಡಲ. ಅದಕ್ಕೊಂದು ಸ್ಪೂನ್. ತೋರಿಸ್ತಾನೆ. ಓಕೆನಾ? ಬಾ ತಾವು ಇವಾಗ ಕೊಡು ತಕ್ಕಂಗೆ ಟೇಸ್ಟ್ ಮಾಡಿ ಹೇಗಿದ್ದೀರಿ ಅಂತ. ಎರಡು ತಿಂದ್ಬಿಟ್ಟು ಹಚ್ಕೊಟ್ಟ ಕಾಣ್ತೈತೆ ಅಲ್ಲಿ. ಸ್ಪೂನು ತಿಂಡಿ ಎಲ್ಲ ಕಾಣ್ತೈತೆ. ಇವೆಲ್ದಾಗ ಯಾವ್ದು ಚೆನ್ನಾಗೈತೆ ಟೇಸ್ಟ್? ಆಯ್ತಾ? ನೋಡ್ಬಿಟ್ಟ ಯಾವ್ದು ಚೆನ್ನಾಯ್ತಕ್ಕ? ಯಾವುದು ಕೆಂಪಂದ ಇಚ್ಛೆ ಆಯ್ತಂತೆ. ಇಚ್ಛೆ ಆಗಿಲ್ಲ, ಅದು ಗೊತ್ತಿತ್ತು ನಂಗೆ ಹಿಂಗೆ ಆಗುತ್ತೆ ಅಂತ. ಕೊಡಿ ದೊಡ್ಡಮ್ಮಗೆ. ಇದು ಒಂದು ಸೆಟ್ಟು, ಇದೊಂದು ಸೆಟ್ಟು, ಎರಡು ತಿನ್ನೋದು. ಎಲ್ಲರಿಗೂ ಎರಡೆರಡು ಸೆಟ್. ನಾವು ಮಾಡಿದ ರೆಸಿಪಿ ಟುಸ್ಸಾದು ಯಾಕೆ ಹಿಂಗೆ ಚೆನ್ನಾಗಿಲ್ಲ. ಹಾಂ, ಎಷ್ಟು ಚೆನ್ನಾಗೈತೆ. ಗೊತ್ತಿತ್ತು ಇವಳದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ಟೇಸ್ಟ್ ನೋಡೋಣ. ಟೇಸ್ಟ್ ಮಾಡಿ ಹೇಗಿದೆ ಅಂದ. ಚೆನ್ನಾಯ್ತಾ? ಒಬ್ಬೊಳಿ ಖಾರಲ್ಲ. ಥ್ಯಾಂಕ್ ಯು. ಗೊತ್ತಿತ್ತು ಇವಳದೇ ಚೆನ್ನಾಗಿ ಬರುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್. ಬಟ್ ಇದು ಕೂಡ ಸಕ್ಕತ್ತಾಗಿರುತ್ತೆ. ಹೌದು, ಚೆನ್ನಾಗಿರುತ್ತೆ ಇದು ಕೂಡ. ಸಿಗ್ತಾಯಿ ಟೇಸ್ಟ್ ನೀನು ನೋಡಿ ಹೇಳು. ಅಲ್ಲ, ಟೇಸ್ಟ್ ಮಾಡಿ ಕಾರಣ ತಿನ್ನು. ಇದು ಹೆಂಗೈತೆ ಹೇಳು ಫಸ್ಟ್. ಗೊತ್ತಿ ನಿಂಗೆ ಏನು ತಡಿ ಫ್ರೆಂಡ್ಸ್ ಏನು ಹೇಳಲ್ಲ. ಫಸ್ಟ್ ಯಾಚೆ ಆಯ್ತು ಅಂತ ಹೇಳಿ ತಿನ್ನು. ಹೆಂಗೆ ತರೋಣ? ಇನ್ನೊಂದು ತಿನ್ನು. ಒಂದು ನಿಮಿಷ ತಿನ್ನು. ಸಮಾಧಾನ ಮಾತಾಡ. ಹೌದಾ? ಇನ್ನೊಂದು ಖಾರದ ಪುಡಿ. ಇದರಲ್ಲಿ ಯಾವ್ದು ಚೆನ್ನಾಗಿ ಇದು ಇಷ್ಟ ಆದ ನಿಂಗೆ ಇಷ್ಟ ಆದ ಹೇಳು. ಎರಡು ಇಷ್ಟ ಆಯ್ತಾ? ಯಾವುದು ಇದು? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆಗಿಲ್ಲ ಅಂತ ಯಾರು ಚೆನ್ನಾಗಿದೆ ಅಲ್ಲ? ಅದು ಇದು ಸ್ಪೈಸಿ ಎಲ್ಲ ಹಾಕ್ಬಿಟ್ಟು ಮಾಡಿದ್ವಲ್ಲ, ಹಂಗಾಗಿ ಚೆನ್ನಾಗಿಲ್ಲ. ಅದು ನೋಡಿದೆ ಹಿಂಗೆ ಯಾರಿಗೆ ನಂಗೆ ಹಿಂಗೆ ಟೇಸ್ಟ್ ನೋಡು. ಆಯಿತು, ಟೇಸ್ಟ್ ನೋಡುವಾಗ. ಗಾಯಸ್ ಇದನ್ನು ಮರಪಿಟ್ಟೆ ಗಾಯಸ್. ಇವಾಗ ಎಲ್ಲರಿಗೂ ಒಂದಿಷ್ಟು ಹಾಕೊಂಡ್ಬಿಡ್ತೀನಿ. ಚೆನ್ನಾಗಿರುತ್ತೆ. ಇಲ್ಲ, ಸ್ವಲ್ಪ ಹಾಕ್ತೀನಿ. ಆಮೇಲೆ ಇದನ್ನ ಮರಪಿಟ್ಟೆ ಏನು ಸ್ವಲ್ಪ ಹಾಕ್ಬಿಡ್ತೀನಿ ಎಲ್ಲರಿಗೂ. ಹಂಗೆ ಹಾಕ್ಬೇಕು, ಅದು ಉರಿಬೇಕು, ನಾನು ತಗೋಬೇಕು, ನೀನು ನೋಡಬೇಕು. ಆಯ್ತು ನೋಡಿ ಫ್ರೆಂಡ್ಸ್, ಇವಳು ಟೇಸ್ಟಿಫುಲ್ ರೆಸಿಪಿ ಮಾಡಿದ್ಲಂತೆ. ಅದಕ್ಕೆ ಕಡಲೆ ಬೀಜನೇ ಮತ್ತೆ ಹೆಂಗೆ ನಾವೇ ಗೆದ್ವಿ ಅಂತ ಅಲ್ಲಿಗೆ ಅರ್ಥ.
ಅದೇ ಮ್ಯಾಗಿ ಮಾಡ್ಕೊಂಡು ಇಷ್ಟಪಟ್ಟು ತಿಂತಾರೆ ನೋಡಿ. ನಾನು ಕೊಟ್ಟಿರೋದು ಇಲ್ಲಿಲ್ಲೇ ಬಿಟ್ಟೋಗವ್ರೆಲ್ಲ ಕೊಟ್ಟಿರಿ ತಿನ್ರಲ್ಲೇ ಒಂಚೂರು ನಂದು ಒಂಚೂರು ಹೊಟ್ಟೆಗೆ ಹೋಗ್ಲಿ. ಇರಲಿ ಆಂಟಿ ಮಾಡಿದ ತಿನ್ಬೇಕು, ಅದು ತಿನ್ನೋತಾನೆ ಮಾಡೋದು ಎಲ್ಲ ಅದರಲ್ಲೇ ಬಿಟ್ಬೋದಾರೆ ಇಬ್ರು ತಿನ್ನಕ. ನಾನು ಕೊಟ್ಟಿರೋದು ತಿನ್ನಕಲ್ಲ ಅಂತ ಬರೀ ನಾವು ತಿನ್ನೋ ನಮ್ದು ನಾವೇ ತಿನ್ಬೋ, ಏನು ಮಾಡೋಕ್ಕಾಗಲ್ಲ. ನಾವು ಮಾಡಿದ್ದು ನಾವೇ ತಿಂಬನಿ, ಯಾರು ತಿಂಬೋದು ಬೇಡ. ನೋಡಿ ನಾನು ಮಾಡೋದು ಎಷ್ಟು ಚೆಂದ ಉಂಟು. ಚೆನ್ನಾಗಿದೆ ನಾನು ಮಾಡೋದು. ಮತ್ತೆ ಹೇಳ್ತೀನಿ ನಮ್ಗೆ ಇಷ್ಟ ಆಗೋದು ನಮ್ಗೆ ಚೆನ್ನಾಗಿರುತ್ತೆ. ಅದು ಕೂಡ ಆಶಾ ಮಾಡೋದು ತುಂಬ ಟೇಸ್ಟ್ ಆಗುತ್ತೆ, ಚೆನ್ನಾಗಿದೆ. ನೀವು ಟ್ರೈ ಮಾಡಿ. ಆಶಾ ಮಾಡೋದು ಸೂಪರ್. ಮಾಡೋದು ಅನ್ನೋ ಒಂದು ಕಿಚ್ಚಿಗೆ ಇದೆ ಅಷ್ಟೇ, ಬಟ್ ಆಶಾ ಮಾಡೋದು ಸಕ್ಕತ್ತಾಗಿದೆ. ಚೆನ್ನಾಗಿದೆ. ಇದೆಲ್ಲ ತಿಂದ್ಬಿಟ್ಟು ಸಿಗ್ತೀವಿ ನೆಕ್ಸ್ಟ್. ಓಕೆನಾ? ಇಷ್ಟು ಕಷ್ಟಪಟ್ಟು ಈ ರೆಸಿಪಿ ಮಾಡಿದ್ಮೇಲೆ ಅದಕ್ಕೆ ಒಳ್ಳೆ ಟೀ ಅಥವಾ ಒಳ್ಳೆ ಕಾಫಿ ಇಲ್ದಿದೆ ಹೆಂಗಿರುತ್ತೆ ಬನ್ನಿ ಅದನ್ನು ಮಾಡಿಕೊಡುವ. ಅದು ಟೀ ಮಾಡ್ಕೊಡ್ತಿರ್ಬೋದು ಕುಡ್ದೋ ಅಂತ. ಅಮ್ಮ ಕೇಳ ಕಾಫಿ ಕುಡಿದ ಟೀ ಕುಡಿದ ಖಾರ ಹಾಕಿದೆ ಅಂತ ನೋಡಿ. ಬ್ರೂ ಹಾಕಿ ಕಾಫಿ ಮಾಡ್ತೀನಿ, ಮತ್ತೆ ಟೀನ ಮಾಡ್ತೀನಿ ಎರಡು. ಹಾಂ ಕೂಕು ಮಾಡಿದ್ದಕ್ಕೂ ನಾನು ಮಾಡಿರೋದಕ್ಕೂ ನೋಡಿ ಇದೊಂದೇ ವ್ಯತ್ಯಾಸ. ಏನಂದರೆ ಒಂದು ಕೂಕು ಮಾಡುವಾಗಲೇ ಅಲ್ವಾ ನಾನು ಕೂಡ ಮಾಡಿದ್ದು. ಇವಾಗ ಕೂಕು ಮಾಡಿರೋದು ಎಷ್ಟು ಸಣ್ಣ ಆಗಿದೆ, ಇದು ನೋಡಿ ಹಾಗೆ ಇದೆ. ಇದೊಂದೇ ಡಿಫ್ರೆಂಟು, ಬಟ್ ಇದು ಚೆನ್ನಾಗಿರುತ್ತೆ. ಅದಾದಮೇಲೆ ನೆಕ್ಸ್ಟ್ ಇದು ತಿನ್ಬೋದು, ಇದು ಕೂಡ ಚೆನ್ನಾಗಿರುತ್ತೆ. ಎರಡೂ ಕ್ವಾಂಟಿಟಿ ಏನಪ್ಪ ಅಂತಂದರೆ ಚೆನ್ನಾಗೇ ಇದೆ, ಬಟ್ ಅದು ಇದು ಸಣ್ಣ ಆಗುತ್ತೆ, ಇದು ಬೇಗ ಹಂಗೆ ಇರುತ್ತೆ ಅಷ್ಟೇ. ಬೇಗ ಸಣ್ಣ ಆಗುತ್ತೆ. ಟೊಮೊಟೊ ಮತ್ತು ನಿಂಬೆ ಹುಳಿ ಇರೋದ್ರಿಂದ ಕ್ಯಾರೆಟು ಈರುಳ್ಳಿ ಹಾಕಿರ್ತಾನೆ ನೀರು ಬಿಡ್ಕೊಂಬತ್ತೆ. ಉಪ್ಪು ಬೇರೆ ಹಾಕಿರ್ತೀವ. ಬಟ್ ಅದು ಕೂಕು ಮಾಡೋದು ತುಂಬ ಖರ್ಖರವಾಗಿತ್ತು, ಸ್ಪೈಸಿ ಆಗಿತ್ತು. ಮಳೆ ಬಂದಾಗ ವೆದರ್ ಸಕ್ಕತ್ತಾಗುತ್ತಲ್ಲ, ತಿಂದ್ಬಿಟ್ಟು ಕಾಫಿ ಟೀ ಕುಡಿಬೇಕು, ಚೆನ್ನಾಗಿತ್ತು. ಅದು ಚೆನ್ನಾಗಿರುತ್ತೆ. ಬಟ್ ನಾನು ಮಾಡೋದು ತುಂಬ ಚೆನ್ನಾಗಿದೆ. ತುಂಬಾ ಸಾಫ್ಟ್ ಸೈಲೆಂಟ್ ಇರೋರಿಗೆ ತುಂಬ ಇಷ್ಟ ಆಗುತ್ತೆ, ಯಾಕಂದರೆ ಇದು ಖಾರ ಇರೋದು ಅದಕ್ಕೆ. ಸ್ಪೈಸಿ ಜಾಸ್ತಿ ಇಷ್ಟಪಡದೇ ಇರೋರಿಗೆ ರೆಸಿಪಿ ಇಷ್ಟು ಚೆನ್ನಾಗಿ ಇಷ್ಟ ಆಗುತ್ತೆ. ಒಂದು ಗುತ್ತು ಮಂಡಕ್ಕಿ ತಿಂತಾ ಇರಬೇಕು, ಇಲ್ಲಿ ಒಂದು ಗುಕ್ಕು ಟೀ ಎಳಿತಾ ಇರಬೇಕು. ಟೀ ಅಲ್ಲ, ಇದು ಕಾಫಿ. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಷ್ಟ. ನೀವು ನಾನು ಮಾಡಿದ್ದು ರೆಸಿಪಿ ಅಥವಾ ನಮ್ಮ ಕೂಕು ಮಾಡಿದ ರೆಸಿಪಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಇನ್ನು ಯಾರೆಲ್ಲ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆದರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಚೆನ್ನಾಗಿ ವ್ಯೂಸ್ ಕೊಡಿ, ಮಿಲಿಯನ್ ವ್ಯೂಸ್ ಕೊಡಿ, ಚೆನ್ನಾಗಿ ವ್ಯೂಸ್ ಕೊಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಲಾಟ್ಸ್ ಆಫ್